ಎಲ್ಲದಕ್ಕಿಂತಲೂ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಕನ್ನಡ ಪರ ಹೋರಾಟಗಾರ. ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ತಾಯಿ ದಿಟ್ಟು ಮಹಿಳೆ. ನಮ್ಮ ತಾಯಿ ಅಂದರೆ ಅವ್ರ ಅಣ್ಣ ತಮ್ಮದಿರು ಎಲ್ಲರಿಗೂ ಅವ್ರ ಬಗ್ಗೆ ಅಪಾರವಾದಂಥ ಗೌರವ, ಅಷ್ಟೇ ಭಯ ಇದ್ದಂಥದ್ದು. ಹಾಗಾಗಿ ಅದು ನನಗೆ ಜೀವನದಲ್ಲಿ ಅವರ ರಕ್ತ ಇದ್ದಿದ್ದರಿಂದ ನನಗೂ ಅದೇ ರೀತಿಯಲ್ಲಿ ಹೋರಾಟದ ಮನೋಭಾವ ಬಂದಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋಂಥ ಹಗರಣಗಳು, ಮಾಡ್ತಾ ಇರೋಂಥ ಅವ್ಯವಹಾರಗಳ ಕ್ರಮಗಳು ಆ ಮಟ್ಟಕ್ಕಿದೆ. ಬೇರೆ ಯಾರಿಗೂ ದಾಖಲೆಗಳು ತೆಗೆಯುವಂಥ ಕಲೆ ಗೊತ್ತಿಲ್ಲ, ತಾಕತ್ತಿಲ್ಲ, ನೀವು ಮಾಡಬೇಕು ಅಂಥೇಳಿ ಆರ್ ಅಶೋಕ್ ಅವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಅವ್ರು ನೇರವಾಗಿ ಸವಾಲನ್ನು ಹಾಕಿದರು. BBMP ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ, ಕರ್ನಾಟಕದಲ್ಲಿ ಹಗರಣ, ಅದು ನೀವು ತಾಕತ್ತಿದ್ರೆ ಸಾಬೀತು ಮಾಡಿ ಅಂತ ಹೇಳಿ. ಒಂದೇ ದಿವಸ ಎಲ್ಲ ಮಾಧ್ಯಮಗಳ ಸಮ್ಮುಖದಲ್ಲಿ, ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲ ಮಾಧ್ಯಮ, ಸುಮಾರು 41 ನ್ಯೂಸ್ ಚಾನಲ್ಸು ಮತ್ತು ಮುದ್ರಣ ಮಾಧ್ಯಮದವರು, ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮದ ಪತ್ರಕರ್ತರು ಭಾಗವಹಿಸಿದಂಥದ್ದು ಎಲ್ಲ ನೇರ ಪ್ರಸಾರ ಇತ್ತು. 1,17,730 ಪುಟಗಳ 64 ಹಗರಣ ಪ್ರತ್ಯೇಕವಾದಂಥ ದಾಖಲೆಗಳನ್ನಿಟ್ಟು 2 ಮಾರುತಿ ವ್ಯಾನ್ಗಳಲ್ಲಿ ತುಂಬಿಕೊಂಡು ಹೋಗಿದ್ದಂಥದ್ದು. ಅದನ್ನಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಉಸಿರು ಬಿಡೋಕ್ಕೆ ಆಗಿಲ್ಲ ಸಿದ್ದರಾಮಯ್ಯನವರು. ಯಾವಾಗ ನಾವು ತಾಯಿಯನ್ನು ಹೆಂಡತಿ ಥರ ನೋಡ್ತೀವಿ ಅಂಥವರು ರಾಜಕಾರಣದಲ್ಲಿ ದುಡ್ಡು ಮಾಡ್ತಾರೆ ಅಷ್ಟೇ. ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಣ್ಣ ಸಣ್ಣ ಮಕ್ಕಳು, 12, 13, 14 ವರ್ಷ ವಯೋಮಾನದ ಮಕ್ಕಳು ಬಡತನಕ್ಕೋಸ್ಕರ, ಆ ಒಂದು ಹೊತ್ತಿನ ಊಟಕ್ಕೋಸ್ಕರ ವೇಶ್ಯಾವಾಟಿಕೆಗೆ ಅವರ ಹೆತ್ತವರು ತಳ್ಳುವಂಥದ್ದು, ಈ ಥರದ್ದು, ಆ ಥರದ್ದನ್ನು ತಡೆಗಟ್ಟುವಂಥ ಮಾಡೋ ಬದಲು ಅವರ ವೈಯಕ್ತಿಕವಾದ ವಿವರಗಳನ್ನು ನಾವೆಲ್ಲೂ ಈಚೆ ಕಡೆ ಕೊಡಬಾರ್ದು. ಒಂದು ಸಂಸ್ಥೆಯಾಗಿ, ಸರ್ಕಾರಿ ಸಂಸ್ಥೆಯಾಗಿ ಈ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಧಿಕೃತ ವೆಬ್ಸೈಟ್ನಲ್ಲಿ ಆ ಮಕ್ಕಳ ಭಾವಚಿತ್ರ, ಅವ್ರ ವಿಳಾಸಗಳನ್ನೆಲ್ಲ ಕೊಟ್ಟು ಅವರನ್ನು ಇನ್ನಷ್ಟು ಕಾಮುಕರು ಹುಡುಕೊಂಡು ಹೋಗುವಂಥ ಕೆಲಸಕ್ಕೆ ಉತ್ತೇಜನ ಕೊಡೋದು. ಇವರು ವೇಶ್ಯಾವಾಟಿಕೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲೇ ಕಾಂಡೋಮ್ಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೊರಟಿದ್ದು. ಇದನ್ನೆಲ್ಲ ದಾಖಲೆಗಳ ಸಮೇತ ನಾನು ಕೊಟ್ಟಾಗ ಖುದ್ದು ಪ್ರಧಾನಮಂತ್ರಿಗಳ ಆಸಕ್ತಿ ಆ ವರ್ಷ ಬಿಡುಗಡೆ ಮಾಡಿದಂಥ 430 ಕೋಟಿ ರೂಪಾಯಿ ಅಷ್ಟಾಗ ಅನುದಾನವನ್ನು ವಾಪಸ್ ತೊಗೊಂಡು, ಅದು ನನಗೆ ಭಾಳ ಹೆಮ್ಮೆ ಇದೆ. ನಾನೆಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರ ಜೊತೆ ಗುರ್ಸ್ಕೊಂಬಿಟ್ಟೆ ಅಂತ ಹೇಳಿ, ಆದರೆ ಅವ್ರ ಜೊತೆ ಗುರ್ತಿಸ್ಕೊಂಡೆ ಅಂತ ಹೇಳಿ ಇನ್ನೊಬ್ಬರು ಪುಣ್ಯಾತ್ಮರು ನನ್ನ ವಿರೋಧ ನೇರವಾಗಿ, ನೀವು ಅವ್ರ ಜೊತೆ ಗುರ್ತಿಸ್ಕೊಂಡಿದ್ರೆ ಹಾಗಾಗಿ ನಿಮ್ಗೆ ಟಿಕೆಟ್ ಕೊಡೋಕ್ಕೆ ಬರೋಲ್ಲ, ನಾನು ವಿರೋಧ ಮಾಡ್ತೀನಿ ಅಂತೇಳಿ ನೇರವಾಗಿ ನನಗೆ 2018ರಲ್ಲಿ ಟಿಕೆಟನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಈಗ ಕಳೆದ 1.5 ವರ್ಷದಿಂದ ನಾನು ಬಲವಂತವಾಗಿ ರಾಜಕಾರಣದಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ರಾಜಕಾರಣದಲ್ಲಿ ಆಸಕ್ತಿನೇ ಹೋಗ್ಬಿಡ್ತು, ಬೇಡ ಹೋರಾಟಗಾರನಾಗಿರಬೇಕು.